ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಕಾಯಕವ ಚರಿಪುದಾತ್ಮ ಜಿಗುಪ್ಸೆಗುಡದೆ ಆಯತದ ಲೋಕ ಧರ್ಮಗಳ ಪಾಲಿಪುದು ಆಯತಿಗೆ ಬಾಯಿ ಬಿಡದೆ ಗತವ ಚಿಂತಿಸದಿಹುದು ಧ್ಯೇಯವೀ ಸೂತ್ರಗಳು ಮಂಕುತಿಮ್ಮ. 713ನೇ ಕಗ್ಗ ಇದು. ಕಾಯಕವ ಚರಿಪುದು ಆತ್ಮ ಜಿಗುಪ್ಸೆಗುಡದೆ, ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗೋದು ಹೇಗೆ ಆತ್ಮಕ್ಕೆ ಜಿಗುಪ್ಸೆ ಆಗದ ಹಾಗೆ. ಅಂದರೆ ನಮ್ಮ ಕೆಲಸದಲ್ಲಿ ನಾವು ತಪ್ಪಾಗಿ ಮಾಡೋದಕ್ಕೆ ಬೇಕಾದಷ್ಟು ಒಳದಾರಿಗಳಿರ್ತವೆ, ಕಳ್ಳದಾರಿಗಳಿರ್ತವೆ. ಕೆಲಸವನ್ನು ಮಾಡದೇ ಇರೋದಕ್ಕೆ, ಮಾಡಬೇಕಾದ ಕೆಲಸಕ್ಕೆ ಲಂಚ ಪಡೆದೋ ಇನ್ನೇನೋ ಮಾಡೋದಕ್ಕೆ, ಹೀಗೆ ಬೇಕಾದಷ್ಟು ತಪ್ಪು ಹಾದಿಗಳು, ಒಳ ಹಾದಿಗಳು, ಕಳ್ಳ ಹಾದಿಗಳು ಬೇಕಾದಷ್ಟಿರುತ್ತೆ. ಆ ಕ್ಷಣಕ್ಕೆ ಅವು ಸಂತೋಷವನ್ನೋ ಆನಂದವನ್ನೋ ಅಥವಾ ಸಕ್ಸಸ್ಸನ್ನು ತಂದುಕೊಡಬಹುದು. ಆದರೆ ಆತ್ಮಕ್ಕೆ ಜಿಗುಪ್ಸೆ ಆಗಿರುತ್ತೆ. ಮುಂದೊಂದು ದಿನ ಯಾವುದೋ ಒಂದು ದಿವಸ ಕೂದಲು ಬೆಳ್ಳಗಾಗಿ ವಯಸ್ಸಾಗಿ ನಾವು ಹಾಸಿಗೆ ಹಿಡಿದಾಗ ಹಿಂತಿರುಗಿ ನೋಡಿದಾಗ ಪಶ್ಚಾತ್ತಾಪ ಆಗುವಂಥದ್ದು ಏನೂ ನಾವು ಮಾಡಿರಬಾರ್ದು. ಕಾಯಕವ ಚರಿಪು ಆತ್ಮ ಜಿಗುಪ್ಸೆಗುಡದೆ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ ಅಂತ ನಮಗೆ ಮುಂದೊಂದು ದಿನ ಪಶ್ಚಾತ್ತಾಪ ಆಗದ ಹಾಗೆ. ಆಯತದ ಲೋಕ ಧರ್ಮಗಳ ಪಾಲಿಪುದು. ಆಯತ ಅಂದರೆ ಈ ವಿಸ್ತಾರವಾದ ಲೋಕಧರ್ಮಗಳು. ಹೀಗೆ ಬದುಕು ಅಂತ ನಾವು ಬದುಕ್ತಿರ್ತಕ್ಕಂತಹ ಸಮಾಜ ಒಂದು ಕಟ್ಟುಪಾಡನ್ನು ಹಾಕಿರುತ್ತೆ, ಚೌಕಟ್ಟುಗಳನ್ನು ಕೊಟ್ಟಿರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ನ ಕೊಟ್ಟಿರುತ್ತೆ. ಅವುಗಳನ್ನು ಮೀರದೆ ಬದುಕಿದ್ರೆ ಆ ಲೋಕಧರ್ಮಕ್ಕೆ ಅನುಗುಣವಾಗಿ ಅದಕ್ಕೆ ಒಳಿತಾಗುವ ಹಾಗೆ ಬದುಕೋದು. ಆಯತಿಗೆ ಬಾಯಿ ಬಿಡದೆ, ಇಲ್ಲಿ ಆಯತಿ ಅಂತ ಅಂದರೆ ಭವಿಷ್ಯ ಅಂತ. ಭವಿಷ್ಯ ಮುಂದೇನಾಗುತ್ತೆ ಮುಂದೆ ಹೀಗಾಗಕ್ಕೆ ಹೀಗೆ ಮಾಡ್ತೀನಿ ಅಂತ ಬಾಯಿ ಬಿಡದೆ ಗತವ ಚಿಂತಿಸದಿಹುದು. ಹಿಂದೇನಾಯಿತು ಅದನ್ನು ಮರೆತು ಬಿಡೋದು. ಮುಂದೆ ಏನಾಗಬಹುದು, ನಾನು ಇವತ್ತಿದನ್ನು ಮಾಡಿದ್ರೆ ಮುಂದೆ ಹಾಗಾಗ್ಬೋದು, ಹಾಗಾಗಿ ಇಲ್ಲಿ ಮಾಡ್ತೀನಿ, ಅದು ಏನೂ ಮಾಡದೆ ಇವತ್ತು ನನ್ನ ಕಾಯಕ ಏನು ಅದನ್ನು ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗದ ಹಾಗೆ ಮಾಡೋದು ಧ್ಯೇಯವೀ ಸೂತ್ರಗಳು. ಇವು ನಮ್ಮ ಧ್ಯೇಯವಾಗಬೇಕು, ನಾವು ಬದುಕುವ ರೀತಿಯಾಗಬೇಕು ಅಂತ. ಇಲ್ಲಿ 3ನೇ ಸಾಲಿನಲ್ಲಿ ನನಗೆ ಕನ್ಫ್ಯೂಷನ್ ಬರುತ್ತೆ. ಆಯತಿಗೆ ಬಾಯಿ ಬಿಡದೆ ಅಂದರೆ ನಾವು ನಮ್ಮ ಇಂಡಿಯನ್ ಎಕಾನಮಿ, ಇಂಡಿಯನ್ ಸೊಸೈಟಿನಲ್ಲಿ ನಾವು ಫ್ಯೂಚರ್ನ ಪ್ಲ್ಯಾನ್ ಮಾಡ್ತೀವಿ, ಮುಂದಿನ ದಿನಗಳನ್ನು ಲೆಕ್ಕ ಹಾಕ್ಕೊಂಡು ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬದುಕ್ತೀವಿ ಅನ್ನೋದೇ ನಮ್ಮ ಎಕಾನಮಿ ನಿಂತಿರೋದು. ಅದ್ರ ಮೇಲೇ, ನಮ್ಮ ಸೇವಿಂಗ್ಸ್ ಮೇಲೇ. ಹಾಗೆ ಇಲ್ಲಿ ಆ ರೀತಿಯಲ್ಲೇ ಹೇಳ್ತಾ ಇರೋದು ನಮ್ಮ ಮನಸ್ಸಿನ ಭಾವಗಳ ಬಗೆಗೆ. ಮುಂದೆ ಹೀಗಾಗಬಹುದು, ನನಗೆ ಏನಾಗುತ್ತೆ, ನನಗೆ ಯಾವ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಮಾಡೋ ಕೆಲಸ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಆಯತಿಗೆ ಬಾಯಿ ಬಿಡದೆ ಗತವ ಚಿಂತಿಸದಿಹುದು, ಹಳೆದ್ರ ಬಗ್ಗೆ ಯೋಚನೆ ಮಾಡದೇ ಇರೋದು. ಆಯತದ ಲೋಕಧರ್ಮಗಳ ಪಾಲಿಸುವುದು, ನಮ್ಮಲ್ಲಿ ಯಾರ್ಯಾರೆಲ್ಲ ಸಮಾಜವನ್ನು ಬದಲಿಸಿದ್ದಾರೆ, ಯಾರ್ಯಾರೆಲ್ಲ ಕ್ರಾಂತಿಯನ್ನು ತಂದಿದ್ದಾರೆ, ಅವರು ಯಾರು ಲೋಕಧರ್ಮಗಳನ್ನು ಪಾಲಿಸದೆ ಅದನ್ನು ಮೀರಿ ಮುಂದೆ ಹೋದಾಗಲೇ ಬಸವಣ್ಣ ಇರಬಹುದು, ಮಹಾತ್ಮ ಗಾಂಧಿ ಇರಬಹುದು, ಯಾರು ಲೋಕಧರ್ಮವನ್ನು ಪಾಲಿಸದೆ ಯಾವುದು ಇದು ಧರ್ಮ ಅಂತ ಹೇಳ್ತಾ ಅದನ್ನು ಮೀರಿದ್ದಾರೆ, ಅವರೇ ಕ್ರಾಂತಿಯನ್ನು, ಬದಲಾವಣೆಯನ್ನು ತಂದಿರೋದು ಇಲ್ಲಿವರೆಗೆ. ಆದರೆ ಯಾವುದನ್ನು ಲೋಕಧರ್ಮಗಳನ್ನು ಪಾಲಿಸೋದು ಅಂತ ಅಂದರೆ ಯಾವಾಗ ನಾವು ಅದನ್ನು ಮೀರ್ತೀವಿ ಅದರಿಂದ ನನಗೊಬ್ಬಳಿಗಲ್ಲ ಒಂದು ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಆಗ ಬೀರೋದು ಸರಿ. ನನ್ನ ಒಬ್ಬಳ ಅಥವಾ ನನ್ನೊಬ್ಬನ ಸ್ವಾರ್ಥಕ್ಕಾಗಿ ನಾವು ಯೋಚಿಸುವಾಗ ಆ ಲೋಕಧರ್ಮವನ್ನು ಮೀರದೆ ನಡೆಯೋದ್ರಲ್ಲೇ ನಮ್ಮ ಹಿತ ಇರೋದು. ಆಯತದ ಲೋಕಧರ್ಮಗಳ ಪಾಲಿಪುದು, ಅದನ್ನು ಪಾಲಿಸ್ಕೊಂಡು ನಡೆದ್ರೆ ನಮಗೂ ಸುಖ, ಸುತ್ತಲಿನ ಸಮಾಜಕ್ಕೂ ಸುಖ. ಯಾವಾಗ ನಾನು ಒಂದು ಇಡೀ ಸಮುದಾಯವನ್ನು ಮೇಲೆತ್ತೀನಿ, ಈಗ ಅಂಬೇಡ್ಕರ್ ಇರಬಹುದು, ಹಾಗೆ ಅವರು ಯೋಚಿಸಿ ಆ ಲೋಕಧರ್ಮವನ್ನು ಮೀರಿದಾಗ ಇಲ್ಲಿಯವರೆಗೆ ಯಾವಾಗಲೂ ಒಳ್ಳೆಯದೇ ಆಗಿದೆ. ಹೆಚ್ಚಿನ ಸಮಯ ಹಿಟ್ಲರ್ನಂತಹ, ಮುಸೋಲಿನಿಯಂತಹ ಕೆಲವು ಉದಾಹರಣೆಗಳನ್ನು ಹೊರತುಪಡಿಸಿ. ಕಾಯಕವ ಚರಿಪುದು ಆತ್ಮ ಜಿಗುಪ್ಸೆಗುಡದೆ, ಯಾವ ಗಿಲ್ಟಿ ಫೀಲಿಂಗು, ತಪ್ಪಿತಸ್ಥ ಭಾವನೆ, ನಾನು ಹೀಗೆ ಮಾಡಬಾರ್ದಾಗಿತ್ತು ಅನ್ನುವಂತಹ, ಅಥವಾ ಯಾವತ್ತೋ ಒಂದು ದಿನ ಇವತ್ತು ಮಾಡಿದ ಕೆಲಸಕ್ಕೆ ಇನ್ಯಾರ ಹತ್ರನೋ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಉಂಟಾಗದ ಹಾಗೆ ಕಾಯಕವನ್ನು ಚರಿಸುವುದು. ಎಷ್ಟು ಸುಲಭವಾದ ಸೂತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ. ಧ್ಯೇಯವೀ ಸೂತ್ರಗಳು ಮಂಕುತಿಮ್ಮ. ಈ ಸೂತ್ರಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ಬಿಟ್ರೆ ಎಲ್ಲವೂ ಸುಖ. ನಾನು ಸುಖಿ, ನನ್ನನ್ನು ನಂಬಿದವರೂ ಸುಖಿಗಳು, ನನ್ನಿಂದಾಗಿ ಯಾರಿಗೆ ಕೆಲಸವಾಗುತ್ತೆ ಅವರು ಸುಖಿಗಳು.
ಎಲ್ಲರನ್ನ ಸುಖದಿಂದ ಇಡುವಂತಹ, ಎಲ್ಲರನ್ನ ಆನಂದದಿಂದ ಇಡುವಂತಹ ತುಂಬ ಸರಳ ಸೂತ್ರಗಳನ್ನು DVG ಅವರು ಕೊಟ್ಟಿದ್ದಾರೆ. ಪಾಲಿಸೋಣ, ಬದುಕು ಸುಂದರವಾಗಲಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.